ನಮ್ಮ ಹೆಸರು ಲಕ್ಷ್ಮಣ್ ಅಂತ, ಬಳ್ಳಾರಿ ತಾಲೂಕು, ಬಳ್ಳಾರಿ ಡಿಸ್ಟಿಕ್ಕು. ಇವು ರಾಗ ಸೀಡ್ ಅಂತ ಕೊಟ್ಟಿದ್ದರು, ಬ್ಯಾಡಗಿ ವೆರೈಟಿ. ಇದು ಮೊನ್ನೆ ಮಾರ್ಕೆಟ್ಗೆ ಹಾಕಿದ್ವಿ. 14 ಕ್ವಿಂಟಲ್ ಆಗೈತೆ. ಕೆಡಗಾಯಿ ಒಳ್ಳೆಗಾಯಿ ಸೇರಿ ಇದು 11,500 ಹೋಗೈತೆ. ಮಾವು 2043 ಅದಕ್ಕಿಂತ 1500 ಜಾಸ್ತಿ ಹೋಗೈತೆ. ಅದು ಎಷ್ಟು ಎಕರೆ ಹಾಕಿದೆ ಸರ್ ನೀವು? 3/4 ಎಕರೆ ಹಾಕಿದೆ. 7 ಪ್ಯಾಕೆಟ್ ಕೊಟ್ಟು 3/4 ಎಕರೆ ಹಾಕಿದೆ. 3/4 ಎಕರೆ ಡೆಮೋ ಪರ್ಪಸ್. ಡೆಮೋ ಆರ್.ಕೆ. ಅಗ್ರಿಟೆಕ್ ಕಂಪ್ನಿ. ಆರ್.ಕೆ. ಅಗ್ರಿಟೆಕ್ ಕಂಪ್ನಿ ರಾಗ ಸೀಡ್ಸ್ 3/4 ಎಕರೆ ಹಾಕಿದ್ವಿ. ಬೆಳೆ ಯಾವ ಥರ ಇದೆ ಸರ್? ಪರವಾಗಿಲ್ಲ, ಇನ್ನೂ ಒಂದು 2-3 ಕ್ವಿಂಟಲ್ ಸಿಗುತ್ತೆ. ಇದ್ರಾಗ ಒಂದು 2-3 ಕ್ವಿಂಟಲ್ ಸಿಗುತ್ತೆ. 14, 13, 17, 18 ಕ್ವಿಂಟಲ್ ಸಿಗ್ಬೋದು 3/4 ಎಕರೆಗೆ. 17-18 ಕ್ವಿಂಟಲ್. ಒಂದು ಎಕರೆ ಇಟ್ಟರೆ 24-25 ಕನಿಷ್ಠ 22-23 ಬಂದೇ ಬರುತ್ತೆ. ಬರೀ ಇದು ಅಡ್ವಾನ್ಸ್ ಆಗಿ ಮುಂದಾಗೆ ಬರುತ್ತೆ. ಅದು ಎಲ್ಲ ಬೆಳಕಿಂದ ಮುಂದಾಗೆ ಬರುತ್ತೆ. ಅದು ಬ್ಯಾಡ್ಗೆ ಕಂಪೇರ್ ಮಾಡಿದ್ರೆ ಈ ತಳಿ ಯಾವ ಥರ ಇದೆ ಸರ್? ತಾಳಿ ತೂಕ ಬರುತ್ತೆ, ತೂಕ ಬರುತ್ತೆ, ವೇಟ್ ಜಾಸ್ತಿ ಬರುತ್ತೆ. ಹಸೆಕಾಯಿಗೆ ಹರಿಬೋದು ಮಾರ್ಕೆಟ್ ಇತ್ತಂದ್ರೆ. ಆಮೇಲೆ ರಿಂಗ್ಸು ಚೆನ್ನಾಗಿ ಬರುತ್ತೆ. ಅದು ರಿಂಗ್ಸ್ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ಪರವಾಗಿಲ್ಲ. ಕಲರ್ ಯಾಕಂದ್ರೆ ಕಲರ್ ಫಸ್ಟ್ ಬರೋದೇ ವೈಟ್ ಕಲರ್ ಬರುತ್ತೆ ನಿಮಗೆ. ಸೈಜು ಚೆನ್ನಾಗಿರುತ್ತೆ. ಅದು ಮೇನ್ ಕಲರ್ ನೋಡೋದಲ್ಲಿ ಸೈಜು. ಮತ್ತೆ ಮಾರ್ಕೆಟ್ ಆದ್ಮೇಲೆ ಇದು ಮತ್ತೆ ಮುದುರಾಗ್ಲಿ ರೋಗ ಆಗಲಿ ಏನಿಲ್ಲ. ಮುದುರಿಲ್ಲ. ಅಸಲಿ ಬಂದೇ ಇಲ್ಲ. ಇದು ಅಸಲಿ ನಾವು ಇಟ್ಟಲ್ಲಿಂದ ಮುದುರೇ ಬಂದಿಲ್ಲ ಸರ್ ಗಿಡಕ್ಕೆ. ಅಂದ್ರೆ ಬ್ಯಾಡ್ಗೆ ವೆರೈಟಿ ಈ ವೆರೈಟಿಗಿಂತ ಇದು ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಅಂತ ಜಾಸ್ತಿ 1500 ಜಾಸ್ತಿ ಹೋಗಿದೆ. 1500 ಜಾಸ್ತಿ ಹೋಗಿದೆ. 10,000 ಚಡ್ರ ಅದು ಹೋಯ್ತು. ಇದು 11,000 ಚಡ್ರ ಇದು ಹೋಯ್ತು.